ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಸೋದರ ಸೋದರರಿಗೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಶ್ಲೋಕದೊಂದಿಗೆ ಪ್ರಾರಂಭಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನೋದನಂ ಧ್ಯಾಯೇ ಸರ್ವೈಜ್ಞೋಪಶಾಂತಿಯ ಬೆನಕ ಏಕದಂತ ಪಚ್ಚಕಲ್ಲು ಪಾಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ನಾರಾಯಣಂ ನಮಸ್ಕೃತ್ಯಂ ನರಂಚೇವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಬುಧರೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಸ್ನೇಹಿತರೆ, ಈ ಕತೆ ಒಂದು ಸ್ಕಂದ ಪುರಾಣದಲ್ಲಿದೆ. ಮತ್ತೆ ಈ ಕತೆ ನನ್ನ ಗುರುಗಳಾದ ಬಂಡಿ ಪದ್ಮಾಕರ್ ಹಾಗೂ ಚಾಂಗೇಟಿ ಅವರು ಈ ಕತೆನ ಅದ್ಭುತವಾಗಿ ಹೇಳಿದ್ದಾರೆ. ಆ ಕತೆನ ನಿಮ್ಗೆಲ್ಲ ಹೇಳ್ಬೇಕು ಅನಿಸ್ತು. ಯಾವುದು ಏನೋ ತಿಳ್ಕೊಬೇಕಾ? ಈ ಕತೆ ವೆಂಕಟಾಚಲ ಅಂದ್ರೆ ತಿರುಪತಿ ಗಿರಿವಾಸ, ಇದು ಹೇಗ್ ಬಂತು, ಈ ಹೆಸರು ಹೇಗ್ ಬಂತು, ಮತ್ತೆ ಒಂದೊಂದು ಯುಗಕ್ಕೂ ಯಾವ ಹೆಸರಿತ್ತು, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಇದು ಮಾನವ ನಿರ್ಮಿತನ ಇಲ್ಲ ಪ್ರಕೃತಿ ನಿರ್ಮಿತನ ಅಥವಾ ಪರಮಾತ್ಮನ ಸೃಷ್ಟಿ ಮಾಡಿದ್ದು, ಇವೆಲ್ಲ ತಿಳ್ಕೊಬೇಕಾ ಸ್ನೇಹಿತರೆ? ಈ ನನ್ನ ಕಥೆನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿದ್ದೇ ಆದಲ್ಲಿ ನಿಮಗೆ ಪರಿಪೂರ್ಣ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಕೃತಯುಗದ ಪೂರ್ವದಲ್ಲಿ ಈ ವೆಂಕಟಾಚಲ ಅನ್ನೋ ಪರ್ವತ ಸ್ವಾಮಿ ಭಗವಾನ್ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯ ಒಂದು ಕ್ರೀಡಾ ಸ್ಥಳವಾಗಿತ್ತು. ಆ ಸಂದರ್ಭದಲ್ಲಿ ಇದು ಭೂಮಿ ಮೇಲಿರಲಿಲ್ಲ, ಇದು ವೈಕುಂಠಪತಿಯಾದ ಭಗವಾನ್ ಮಹಾವಿಷ್ಣುವಿನ ಆವಾಸ ಸ್ಥಾನದಲ್ಲಿತ್ತು. ಇದನ್ನ ಆಲೋಚನೆ ಮಾಡಿದ ಭಗವಾನ್ ಮಹಾವಿಷ್ಣು, ಯಾಕೆ ಇದನ್ನ ನಾನು ಭೂಲೋಕಕ್ಕೆ ಕೊಂಡೊಯ್ಯಬಾರ್ದು ಅಂತ. ಅಂದ್ರೆ ಭಗವತಿನ ಗೊತ್ತಿಲ್ದಿರದ ಮುಂದೆ ಏನಾಗ್ಬೇಕು ಅಂತ ಚೆನ್ನಾಗಿ ಗೊತ್ತಿರೋ ಕಾರಣ ಗರುಡನ ಕರೆಸಿ ಅವನ ಬೆನ್ನ ಮೇಲಿಟ್ಟು ತಗೊಂಡೋಗೋವಂತೆ ತಗೊಂಬಂದಿಟ್ಟಂತ ಸ್ಥಳನೇ ಇವತ್ತು ತಿರುಪತಿ. ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು, ಇದು ಮಾನವ ನಿರ್ಮಿತ ಅಲ್ಲ, ಮತ್ತೆ ಸೃಷ್ಟಿ ನಿರ್ಮಿತ ಅಲ್ಲ. ಸಾಕ್ಷಾತ್ ಭಗವಾನ್ ಶ್ರೀಮನ್ ನಾರಾಯಣನು ತನ್ನ ವೈಕುಂಠದಲ್ಲಿದ್ದಂಥ ಈ ಕ್ರೀಡಾ ಸ್ಥಳವನ್ನ, ತಿರುಪತಿಯನ್ನ ಭಗವಂತನಾದ ಆ ಗರುಡನ ಮೇಲೆ ಒರೆಸ್ಕೊಂಡು ತಂದು ಇಲ್ಲಿಟ್ಟಿತ್ತು. ನಂತರ ಈ ಹೆಸರು ಕಾಲಕ್ರಮೇಣ ಏನೇನು ಬಂತ ತಿಳ್ಕೊಬೇಕಾ? ಕೇಳಿ ಹೇಳ್ತೀನಿ. ಇದು ಕೃತಯುಗದಲ್ಲಿ ಆ ಸ್ಥಳದಲ್ಲಿ ಒಬ್ಬ ಋಷಭಾಸುರ ಅಂತಿದ್ದ. ಅವನೆಂತ ಪರಾಕ್ರಮಿ ಅಂದ್ರೆ, ಅವನಿಗೂ ಇನ್ನೊಂದು ಸಾಹಸ್ಯ ಹೇಳಪ್ಪ ಅಂದ್ರೆ, ಇವನು ಸ್ವಯಂ ನರಸಿಂಹನ ಸಾಲಿಗ್ರಾಮಗಳನ್ನ ಪೂಜೆ ಮಾಡ್ತಿದ್ದ. ಇವನು ಅಂತ ಅದ್ಭುತ ಶಕ್ತಿ ಇತ್ತು. ಜೊತೆಗೆ ಇವನು ಏನ್ ಮಾಡ್ತಿದ್ದ, ಅಲ್ಲಿ ಆ ಪರ್ವತದಲ್ಲಿರುವಂತ ಋಷಿ ಮುನಿಗಳಿಗೆ ತೊಂದರೆ ಕೊಡ್ತಿದ್ದ. ಮತ್ತೆ ದೇವತೆಗಳು ಇವನ್ನ ಭಯ ಬೀಳು, ಯಾಕಂದ್ರೆ ಸ್ವಯಂ ಉಗ್ರ ನರಸಿಂಹನ್ನ ಪೂಜೆ ಮಾಡಿ ಆರಾಧಿಸಿ ಅವ್ರನ್ನ ಒಲಿಸ್ಕೊಂಡಿದ್ದ. ಹಾಗಾಗಿ ದೇವತೆಗಳು ಋಷಿ ಮುನಿಗಳು ಇವನ್ನ ಎದುರಿಸೋದು ಕಷ್ಟ ಅನ್ಕೊಂಡು ಕೊನೆಗೆ ಋಷಿ ಮುನಿಗಳ ಮೊರೆ ಹೋದಾಗ ಋಷಿ ಮುನಿಗಳು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಭಗವಾನ್ ಮಹಾವಿಷ್ಣುವನ್ನು ಆರಾಧಿಸಿದ. ಆ ಕ್ಷಣ ಭಗವಾನ್ ಮಹಾವಿಷ್ಣುವಲ್ಲಿ ಬಂದು, ನಿಮ್ಮ ಕೋರಿಕೆ ಏನು ಅಂದ್ರೆ, ಸ್ವಾಮಿ, ಈ ವೃಷಭಾಸುರನ ತೊಂದರೆ ವಿಪರೀತ ದಿನೇ ದಿನೇ ಆಗ್ತಾ ಇದೆ, ದಯವಿಟ್ಟು ಇದಕ್ಕೆ ನೀವೇ ಏನಾದ್ರು ಮಾರ್ಗೋಪಾಯ ಕಂಡುಹಿಡಿಬೇಕು ಅಂದಾಗ, ಅದಕ್ಕೆ ಅವ್ರಿಗೆ ಅಲ್ಲಿಂದ ಪರಮಾತ್ಮನಾದ ಭಗವಾನ್ ವಿಷ್ಣುವಿಗೆಲ್ಲ ಆಶೀರ್ವಾದದಿಂದ ಇಷ್ಟೇ ತಾನೇ, ಅದನ್ನ ನಾನು ನೋಡ್ಕೊಳ್ತೀನಿ, ನೀವು ನಿಶ್ಚಿಂತೆ ಏನಂತೇಳಿ ಪರಮಾತ್ಮ ಅಲ್ಲಿಂದ ಅದೃಶ್ಯ ಆಗೋದ. ಈ ಸಾಲಿಗ್ರಾಮನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ವೃಷಭಾಸುರ ಪೂಜೆ ಮಾಡ್ತಿದ್ದಲ್ಲ, ಅಲ್ಲಿಂದನೇ ಸ್ವಾಮಿ ಉದ್ಭವಿಸಿ ಕೇಳಿದ್ರು, ನಿನ್ನ ಇಷ್ಟ ಏನು ಅಂದಾಗ, ಇವನ್ ಎಂತ ವಿಚಿತ್ರ ಕೋರಿಕೆ ಕೇಳ್ತಾನೆ ನೋಡಿ. ಎಷ್ಟಾದ್ರೂ ರಾಕ್ಷಸರ ಬುದ್ಧಿ ಅಲ್ವೇ. ಅವನು ಹೇಳ್ತಾನೆ, ಭಗವಾನ್ ಮಹಾವಿಷ್ಣುವಿನ ಒಂದು ತಾಕತ್ ನೋಡ್ಬೇಕು, ಅವ್ರ ಶಕ್ತಿ ನೋಡ್ಬೇಕು, ಅವ್ರ ಜೊತೆ ಯುದ್ಧ ಮಾಡ್ಬೇಕು ಅಂತೇಳಿ ಪರಮಾತ್ಮ, ನನ್ನ ಆಸೆ ಒಂದೇ, ನನಗೆ ಮುಕ್ತಿ ಬೇಡ, ನನಗೆ ಸ್ವರ್ಗ ಬೇಡ, ಆದ್ರೆ ನನಗೆ ಒಂದೇ ನಿನ್ ಮೇಲೆ ಆಸೆ, ಏನಂದ್ರೆ ನಿನ್ನ ಜೊತೆ ನಾನು ಯುದ್ಧ ಮಾಡ್ಬೇಕು ಅಂತ. ಪರಮಾತ್ಮ ನಗ್ತಾ, ಅಷ್ಟೇ ತಾನೆ, ಆಯ್ತು ಅಂತಾನೆ. ಆ ಯುದ್ಧ ಹೇಗ್ ನಡೀತದೆ ಅಂದ್ರೆ, ಘನಘೋರ ಯುದ್ಧ ನಡೀತದೆ. ಕೊನೆಗೆ ಈ ವೃಷಭಾಸುರ ಅನ್ಕೊಳ್ತಾನೆ, ಜನ ಹೇಳಿದ್ ನಿಜ, ಪರಮಾತ್ಮನಿಗೆ ಶಕ್ತಿ ಜಾಸ್ತಿ ಅಂತೇಳಿ, ಆದ್ರೂ ತನ್ನ ಶಕ್ತಿ ಕುದ್ದದೆ ಯುದ್ಧ ಮಾಡ್ತಾನೆ. ಕೊನೆಗೆ ಪರಮಾತ್ಮನ ಶಕ್ತಿ ಹೆಚ್ಚುತ್ತೆ. ಇವನ ಶಕ್ತಿ ಕುಗ್ದಾಗ ಕೊನೆಗೆ ಇನ್ನೇನು ಸಾಯೋದು ಅಂತ ಅವನಿಗೆ ಗೊತ್ತಾಗುತ್ತೆ. ಆವಾಗ ಪರಮಾತ್ಮ, ನನ್ನೊಂದು ಕೋರಿಕೆ ನನಗೆ ಈಡೇರಿಸ್ಕೊಡ್ತೀಯ ಅಂದಾಗ, ಏನ್ ಬೇಕು ಕೇಳು ಅಂದಾಗ, ಸ್ವಾಮಿ, ಹೇಗಿದ್ರು ನನ್ನ ನೀನು ಸಂಹಾರ ಮಾಡ್ತೀಯ, ಆದ್ರೆ ನನ್ನ ಕೊನೆಯ ಕೋರಿಕೆ, ಈ ಪರ್ವತಕ್ಕೆ ವೃಷಭಾಚಲ ಅಂತ ಹೇಳಬೇಕು ಅಂದ್ರೆ, ಅಷ್ಟೇ ತಾನೆ, ಆಯ್ತು ಅಂತೇಳಿ ಕೊನೆಗೆ ಶ್ರೀಕೃಷ್ಣ ಭಗವಾನ್, ಪರಮಾತ್ಮ ಸ್ವರೂಪದ ಭಗವಾನ್ ಮಹಾವಿಷ್ಣು ತನ್ನ ಚಕ್ರನ ಉಪಯೋಗಿಸಿ ಅವನ ತಲೆ ಹಲ್ಲೆ ಸಂಹಾರ ಮಾಡಿದ್ರು. ಅಂದಿನಿಂದ ಆ ಒಂದು ತಿರುಪತಿ ಗಿರಿವಾಸನ ಈಗಿರುವಂತ ಹೆಸರು ಆ ಕೃತಕಾಲದಲ್ಲಿ ವೃಷಭಾಚಲ ಅಂತ ಬಂತು. ಕಾಲಕ್ರಮೇಣ ಅದೇನಾಯ್ತು, ಕ್ಷೇತ್ರಾಯುಗಕ್ಕೆ ಬಂದಾಗ ಆಂಜನೇಯ ಸ್ವಾಮಿ ಮಹಾಬಲಿ ರುದ್ರಾಂಶ ಸಂಬೋಧನಾದ ಆಂಜನೇಯ ಸ್ವಾಮಿ
ತಾಯಿ ಅಂಜನಾ ದೇವಿ ಗೌತಮರ ಮಗಳು. ಆದರೂ ಈ ಕಪಿವೀರರಾದಂಥ ವೀರಕೇಸರಿನ ಅಂದರೆ ಕೇಸರಿ ನಂದನ ಅಂತ ಹೇಗೆ ಬಂತು ಅಂದರೆ ಅವ್ರ ತಂದೆ ಕೇಸರಿ, ಅವಳನ್ನ ಮದುವೆ ಮಾಡಿಕೊಂಡು ಆಯಮ್ಮ ಬಂದು ಅಲ್ಲಿ ಆ ವೃಷಭಾಚಲದಲ್ಲಿ ಕುತ್ಕೊಂಡು ತಪಸ್ಸು ಮಾಡಿದಾಗ ಅಲ್ಲಿ ಹುಟ್ಟಿದವರೇ ಈ ಆಂಜನೇಯ ಸ್ವಾಮಿ ವಾಯುಪುತ್ರರು. ಹಾಗಾಗಿ ಅದಕ್ಕೆ ಹೆಸರು ಕ್ಷೇತ್ರಾಯುಧದಲ್ಲಿ ಅಂಜನಾಚಲ ಅಂತ. ಅದಾದ ನಂತರ ದ್ವಾಪರಾಯುಗಕ್ಕೆ ಬರುವಷ್ಟರಲ್ಲಿ ಇದು ಅಂತ ಸ್ವಾರಸ್ಯಕರವಾದ ಕತೆ ಕೇಳಿ ಹೇಳ್ತೀನಿ. ಹೀಗೆ ಇದಕ್ಕೆ ಅಂದ್ರೆ ದ್ವಾಪರಾಯುಗಕ್ಕೆ ಇದಕ್ಕೆ ಹೆಸರು ಶೇಷಾಚಲ ಹೇಗೆ ಬಂತು ತಿಳ್ಕೊಬೇಕಾ? ಕೇಳಿ ಹೇಳ್ತೀನಿ. ಒಮ್ಮೆ ಭಗವಾನ್ ಮಹಾವಿಷ್ಣುವಿನ ಸ್ವತಃ ಭಗವಾನ್ ಮಹಾವಿಷ್ಣು ಇವನ ಮೇಲೆ ಮಲಗುತ್ತಿದ್ರು, ಜೊತೆಗೆ ಶೇಷಶೈನಿ ಆಗಿದ್ರು, ಸದಾ ವೈಕುಂಠದಲ್ಲೇ ಇದ್ದ ಅನ್ನೋ ಗರ್ವ ಇವನಿಗಿತ್ತು. ಮತ್ತೆ ನಾನು ಎಲ್ಲರೂ ಸ್ವಾಮಿ ನೋಡ್ಬೇಕಂದ್ರೆ ಕಾಯ್ಬೇಕು, ಲಕ್ಷಗಟ್ಲೆ ವರ್ಷಗಟ್ಲೆ ಸಾವಿರಾರು ವರ್ಷಗಳ ತಪಸ್ಸು ಮಾಡಬೇಕು, ಆದರೆ ಸ್ವಾಮಿ ನಾನೇ ಎತ್ಕೊಂಡಿದ್ದೀನಿ, ಸ್ವಾಮಿ ನನ್ನ ಮೇಲೆ ಮಲಗ್ತಾನೋ ದುರಹಂಕಾರ ಇತ್ತು. ಒಮ್ಮೆ ಇವನ್ನ ಏನು ಮಾಡಿದ್ರು, ಬೇಕು ಅಂತ ಭಗವಾನ್ ಮಹಾವಿಷ್ಣು ಮತ್ತೆ ಲಕ್ಷ್ಮೀ ದೇವಿ ಇವನ್ನ ಈಚೆ ಕಡೆ ಆ ದ್ವಾರಪಾಲಕರಲ್ಲಿ ಕಾಯೋಗಿ ಮಾಡಿದ್ರೆ ಹೇಳಿದ್ರು, ಯಾರೇ ಬಂದ್ರು ಬಿಡಬೇಡ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇವನು ಕಾಯ್ಕೊಂಡಿದ್ದ. ಆ ಕ್ಷಣ ಅಲ್ಲಿ ಏನಾಯ್ತು, ವಾಯುದೇವರು ಬಂದು ಈ ಕ್ಷಣ ನಾನು ಸ್ವಾಮಿನ ನೋಡಬೇಕು, ಒಂದು ಅತ್ಯವಶ್ಯಕವಾದ ಒಂದು ಕಾರ್ಯನಿಮಿತ್ತ ಬಂದಿದ್ದೀನಿ, ದಯವಿಟ್ಟು ನನಗೆ ಹೋಗ್ಬಿಡೋದು, ಈಗ ಸ್ವಾಮಿ ಏಕಾಂತದಲ್ಲಿದ್ದಾರೆ, ನಾನಿನ್ನ ಬಿಡಲ್ಲ ಅಂದರು. ಇದನ್ನು ಕೇಳದಂತ ಈ ವಾಯುದೇವರು ಹೇಳಿದ್ರು, ಇಲ್ಲ ಸ್ವಾಮಿ ತುಂಬಾ ಅಗತ್ಯವಾಗಿದೆ, ಅವ್ರನ್ನ ನೋಡ್ಲೇಬೇಕು. ಇಲ್ಲ ಏನಾದ್ರೂ ಬಿಡೋದಿಲ್ಲ, ನೀವು ದೇವತೆಗಳು, ನಾವು ಸ್ವಾಮಿನ ಸದಾ ಎತ್ತಿರೋನು, ನಾನು ಸದಾ ಸ್ವಾಮಿ ನನ್ನ ಮೇಲೆ ಮಲಗಿರೋನು, ನೀವು ಯಾವಾಗೋ ಅಪ್ರೂಪ್ ಬರ್ತೀನಿ, ನಾನು ಪ್ರತಿದಿನ ಇರ್ತೀನಿ, ಹಾಗಾಗಿ ಇದು ಅವಶ್ಯಕ, ನೀನು ಹೋಗೋಕ್ಕಾಗೋದೇ ಇಲ್ಲ ಅಂತಾನೆ. ಇಲ್ಲ ಸ್ವಾಮಿ ನಾನು ಹೋಗ್ಲೇಬೇಕು ಅಂದಾಗ ಕೊನೆಗೆ ಏನಂತಕ್ಕೆ ಒಬ್ರಿಗೊಬ್ರಿಗೆ ಬಲಗಳ ಬಗ್ಗೆ ಪರೀಕ್ಷೆ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವ್ರವ್ರೇ ಅನ್ಕೊಳ್ತಾರೆ ಏನಂತೆ, ನಾನೆಚ್ಚು, ನನಗಿನೇ ಎಷ್ಟು, ನಾನು ಯಾರು ಗೊತ್ತಾ, ನನ್ನ ತಾಕತ್ತೇನು ಗೊತ್ತಾ, ಹಂಗೆ ಹಿಂಗೆ ಅಂತ ಒಬ್ರಿಗೊಬ್ರು ಕಿತ್ತಾಡ್ತಾರೆ. ಈ ಕೂಗು, ಈ ಕಿತ್ತಾಟ ಒಳಗಡೆ ಅಂತ ಮಹಾಲಕ್ಷ್ಮಿ ಕೇಳುತ್ತೆ, ಸ್ವಾಮಿ ನಿನ್ನ ಭಕ್ತ ಮಹಾಶಯನದ ಶೇಷಾಚಲ ಈ ವಾಯು ದೇವನ ಮೇಲೆ ತನ್ನ ಬಲನ ಪ್ರಯೋಗ ಮಾಡ್ತಾ ಇದ್ದಾನೆ, ಮತ್ತೆ ಅಹಂಕಾರ ಜಾಸ್ತಿ ಇದೆ, ಹಾಗಾಗಿ ಈ ಕ್ಷಣ ನೀವು ಅಲ್ಲಿ ಹೋಗ್ಬೇಕು ಅಂದಾಗ ಅದನ್ನ ಅರಿತಂತ ಭಗವಾನ್ ಮಹಾವಿಷ್ಣು ಪರಮಾತ್ಮ ಬರೋದೇ ಎರಡು ಉದ್ದೇಶಕ್ಕೋಸ್ಕರ. ಒಂದು ಅಹಂಕಾರನ ಇಳಿಸೋದಕ್ಕೆ, ಇನ್ನೊಂದು ಭಕ್ತನಾದ ತನ್ನ ಭಕ್ತನಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ಆ ಕ್ಷಣ ಅಲ್ಲಿ ಅವತರಿಸಿ ಅವರಿಗೆ ಆಶೀರ್ವಾದ ಮಾಡಿ ದುಷ್ಟ ಶಿಷ್ಟ ರಕ್ಷಣೆ ಮಾಡ್ತಾನೆ. ಸ್ವಾಮಿ ಆಚಲ ನಗನಗತ ಈಚೆ ಬಂದು ನಿಮ್ಮಿಬ್ಬರು ವಾಗ್ವಾದ ಏನು ಅಂದಾಗ, ಸ್ವಾಮಿ ನಾನು ಬಲದಲ್ಲಿ ಹೆಚ್ಚು, ಇಲ್ಲ ಈ ವಾಯುದೇವ ಹೆಚ್ಚು ಅಂತ ಅಹಂಕಾರದಿಂದ ಈ ಶೇಷಾಚಲ ಕೇಳಿದಾಗ ಅವಾಗ ಹೇಳ್ತಾರೆ ಪರಮಾತ್ಮ, ಇಲ್ಲಿ ನಾನೆಚ್ಚು ಅನ್ನೋದಕ್ಕಿಂತ ನಿಮ್ಮ ಬಲಗಳನ್ನ ನಾನು ಪರೀಕ್ಷೆ ಮಾಡ್ತೀನಿ, ಇದ್ರಲ್ಲಿ ಯಾರು ಗೆಲ್ತಾರೋ ಅವರು ಇದ್ರಲ್ಲಿ ಬಲಶಾಲಿಗಳು ಅಂತ ಸ್ವಯಂ ಭಗವಾನ್ ಮಹಾವಿಷ್ಣು ಹೇಳ್ತಾರೆ. ಅದನ್ನು ಕೇಳದಂತ ಈ ವಾಯುದೇವ ಮತ್ತೆ ಈ ಶೇಷ, ಆಯ್ತು ಸ್ವಾಮಿ ಏನ್ ಪರೀಕ್ಷೆ ಅಂದ್ರೆ, ಶೇಷ ಈ ಪರ್ವತನ ನಿನಗೆ ಶಕ್ತಿ ಇದೆ ತಾನೆ, ಈ ಪರ್ವತನ ನಿನ್ನ ಒಂದು ಆಕಾರದಲ್ಲಿ ಅಂದ್ರೆ 1000 ಅಡಿಗಳಲ್ಲ ಇದನ್ನ ಸುತ್ತುಕೋ. ಆ ಸಂದರ್ಭದಲ್ಲಿ ಈ ವಾಯುದೇವ ಬಂದು ನಿನ್ನನ್ನ ಹೊಡಿಲಿ, ಅಂದ್ರೆ ಈ ಪರ್ವತನ ಅವ್ರ ತಾಕತ್ ನೋಡಿ ಹೊಡಿಲಿ, ಆಗೇನಾದ್ರೂ ಕದಲ್ದ್ರೆ ನೀನ್ ಸೋತಂಗೆ, ಕದಲಿಲ್ಲ ಅಂದ್ರೆ ಇವ್ರು ಸೋತಂಗೆ ಅಂತ. ಸರಿ ಸ್ವಾಮಿ ಅಂತ ಹೇಳ್ಬಿಟ್ಟು ಆ ಕ್ಷಣ ಗಬಾರ್ ಅಂತ ತನ್ನ ದಿವ್ಯವಾದ ದೇವರನ್ನು 1000 ಅಡಿಗಳು ಮಾಡ್ಕೊಂಡು ಹೋಗಿ ಆ ಶೇಷಾಚಲವನ್ನು ಸುತ್ತಕೊಂಡ. ಆವಾಗ ಪರಮಾತ್ಮನಾದ ಭಗವಾನ್ ವಿಷ್ಣುವಿಗೆ ಆಜ್ಞೆ ಮಾಡಿದ್ರು ವಾಯುದೇವನಿಗೆ, ವಾಯುದೇವ ಇನ್ನ ಪರಾಕ್ರಮ ತೋರಿಸಿದ್ರು. ಆ ಕ್ಷಣ ಬಂದವರೇ ಭಗವಾನ್ ಮಹಾವಿಷ್ಣುನ ಮನಸ್ಸಲ್ಲಿ ನೆನೆಸ್ಕೊಂಡು ಖಾಲಿ ತನ್ನ ಹುಗುರಿನ ಇದಿರುತ್ತಲ್ಲ ಆ ಹುಗುರಿಂದ ಸುಮ್ಮನೆ ಹಂಗೆ ಮಿಟಿಕ್ಸಿದ ಅಷ್ಟೇ. ಎಷ್ಟು ದೂರ ಹೋದ್ರು ಗೊತ್ತಾ, 17,000 ಕೋಟಿ ದೂರಗಳು ಹುಟ್ಟೋದ್ರಂತೆ. ಇದನ್ನ ನೋಡಿದಂತ ಈ ಪರ್ವತದ ತಂದೆ ಇದ್ರಲ್ಲ ವಿಂಧ್ಯಾಚಲ, ಅವ್ರು ಓಡ್ ಬಂದ್ರು, ಸ್ವಾಮಿ ನಿಮ್ಮಿಬ್ರು ಗಲಾಟೆಯಲ್ಲಿ ನನ್ನ ಮಗನೇ ಹಾಕಿ ಸ್ವಾಮಿ, ನನಗೆ ಅನಗತ್ಯವಾಗಿ ಅವನ್ನ ಕಾಡ್ತಿರೋದಾಗ ಆ ಕ್ಷಣ ವಾಯುದೇವನಿಗೆ ಆಜ್ಞೆ ಮಾಡಿದ್ರು, ಹೋಗಿ ಕರ್ಕೊಂಬಾಗ. ಅವಾಗ ಅಲ್ಲಿಂದ ಆ ವಾಯುದೇವ ಆ ಕ್ಷಣ ಆ ಪರ್ವತನ ಮತ್ತೆ ತಂದು ಯಥಾಸ್ಥಳದಲ್ಲಿ ಇಟ್ಟರು. ಅವಾಗ ಅಂದ್ರು, ಶೇಷಾಚಲ ಕ್ಷಮಿಸು ಸ್ವಾಮಿ, ನನ್ನ ಅಹಂಕಾರ ಏನು ಅಂತ ನನಗೆ ಮನವರಿಕೆ ಮಾಡಿಕೊಟ್ರೆ ಇನ್ನೆಂದಿಗೂ ನಾನು ಈ ಕೆಲಸ ನೀನು ಮುಂದೆ ಎಂದೂ ಮಾಡೋದಿಲ್ಲ, ನನ್ನ ಕ್ಷಮಿಸು ಅಂತ ಸಾಷ್ಟಾಂಗ ಬಿದ್ದರು. ಆ ಎತ್ತಿ ಆಲಂಗಿಸಿಕೊಂಡು ವಾಯುದೇವನ ಆಶ್ರಮ ಮಾಡಿ ಅಲ್ಲಿಂದ ಕಳಿಸ್ಕೊಟ್ರು. ಮತ್ತೆ ಈ ಒಂದು ಪರ್ವತಕ್ಕೆ
ಆ ದ್ವಾಪಾರ ಯುಗದಲ್ಲಿ ಬಂದಂಥದ್ದೇ ಶೇಷಾಚಲ. ಇನ್ನು ಕಲಿಯುಗ ಬರೋ ಅಷ್ಟರಲ್ಲಿ ಸ್ವಾಮಿ ಸ್ವಯಂ ಯಾರ ಹೆಸರಿಡದೆ ತನ್ನ ಹೆಸರೇ ಇಟ್ಕೊಂಡ, ಅದೇ ವೆಂಕಟಾಚಲ ಬಾಲಾಜಿ ತಿರುಪತಿ ಕ್ಷೇತ್ರ. ಆದ್ರೆ ನಿಮಗೊಂದು ಕೇಳ್ಬೋದು, ಆಶ್ಚರ್ಯ ಆಗ್ಬೋದು, ಮತ್ತೆ ರಸೆ, ಯಾಕೆ ಸ್ವಾಮಿ ತನ್ನ ಹೆಸರಲ್ಲಿ ಇಟ್ಕೊಂಡ ಅಂದ್ರೆ, ಕಲಿ ಅಷ್ಟೊತ್ತಿಗೆ ಯಾವ ರೀತಿ ಬ್ರಹ್ಮನ ಒಂದು ಸಭೆಗೆ ಬಂದ ಅಂದ್ರೆ, ಒಂದು ಕೈಯಲ್ಲಿ ನಾಲ್ಗೆ, ಒಂದು ಕೈಯಲ್ಲಿ ತನ್ನ ಅಂಗಾನ ಇಟ್ಕೊಂಡು ಹಾಗೆ ಬಂದಂತೆ ಘೋರವಾಗಿ. ಇದನ್ನ ನೋಡಂತ ಬ್ರಹ್ಮದೇವರು ಹೇಳಿದ್ರಂತೆ, ಇದೇನು ನೀನು ಸಭೆ ಮರ್ಯಾದಿನ ಈ ರೀತಿ ಮಾಡ್ತೀರ ಸ್ವಾಮಿ, ಇದು ನನ್ನ ಯುಗ, ಅಂದ್ರೆ 4,32,000 ವರ್ಷ ನನ್ನದು. ಹಾಗಾಗಿ ನಾನು ನಾಲ್ಗೆ ಮತ್ತೆ ಈ ಅಂಗಾಂಗದಿಂದನೇ ಈ ಜನ ಸರ್ವನಾಶ ಮಾಡ್ತೀನಿ ಅಂತೆ. ಇದನ್ನ ಅರಿತಂತ ಬ್ರಹ್ಮದೇವರು, ಇನ್ನು ನಿನ್ನ ಯುಗ, ನಿನ್ನ ಕೃತ ಧರ್ಮ ಮಾಡ್ಲೇಬೇಕು, ಹೋಗು ಅಂತ ಕಳಿಸ್ಕೊಟ್ಟಂತೆ. ಇದನ್ನ ಅರಿತಂತ ಭಗವಾನ್ ಮಹಾವಿಷ್ಣು ಬ್ರಹ್ಮದೇವರ ಹತ್ರ ಬಂದೆ, ಸ್ವಾಮಿ ಇನ್ನು ಕಲಿ ಸರ್ವನಾಶ ಮಾಡ್ತಾನೆ, ಇದಕ್ಕೆ ನೀವೇನಾದ್ರೂ ಉಪಾಯ ಹೊಡ್ಬೇಕಂತ. ಅವಾಗ ಬಂದವರೇ ಈ ಭಗವಾನ್ ಮಹಾವಿಷ್ಣು ಇಲ್ಲಿ ಕಲಿಯುಗದ ಆರಾಧ್ಯ ದೇವವಾಗಿ ವೆಂಕಟಾಚಲದಲ್ಲಿ ಬಾಲಾಜಿಯಾಗಿ ಸ್ವಾಮಿ ಅಲ್ಲಿ ನೆಲೆಗೊಂಡು ಅಂದಿನಿಂದ ತೀರ್ಮಾನ ಮಾಡಿದ್ರು, ನನಯ ಭಕ್ತರಿಗೆ ಯಾರು ನನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿ ಪೂಜಿಸ್ತಾರೋ ಅವ್ರು ನಾನು ಎಂದೂ ಕೈ ಬಿಡಲ್ಲ. ಎಂಥ ಕಷ್ಟ ಬಂದು ಎಂಥ ಕಲಿ ನಿಂತ್ಕೊಂಡ್ರು ಅವನ್ನ ನಾನು ಓಡಿಸಿ ಅವ್ರಿಗೆ ಅಭಯನು ಕೊಡ್ತೀನಿ ಅಂತ ಸ್ವಾಮಿ ಸ್ವಯಂ ಅವರೇ ಸ್ವಯಂ ನಿಂತಂತ ಏಕಶಿಲಾ ಮೂರ್ತಿ ಅದು. ಅದು ಯಾರು ಕೆತ್ತಿಲ್ಲ, ಯಾರು ಸೃಷ್ಟಿ ಮಾಡಿಲ್ಲ, ಯಾರು ಅದನ್ನ ಪ್ರತಿಷ್ಠಾಪಿಸಿಲ್ಲ, ಸ್ವಯಂ ಭಗವಂತನೇ ನಿಂತ್ಕೊಂಡ. ಹಾಗಾಗಿ ಆ ಸ್ಥಳಕ್ಕೆ ಈಗಲೂ ಸಹ ಕಲಿಯುಗ ದೈವ, ಆರಾಧ್ಯ ದೈವ ಶ್ರೀ ತಿರುಪತಿ ಬಾಲಾಜಿ ದೇವರೇ ಅಲ್ಲಿ ನಿಂತ್ಕೊಂಡು ನಮ್ಮನ್ನೆಲ್ಲ ರಕ್ಷಿಸ್ತಾ ಇದ್ದಾರೆ. ಹಾಗಾಗಿ ಸ್ನೇಹಿತರೆ, ಈ ಛಲಕ್ಕೆ ವೆಂಕಟಾಚಲ ಅಂತ ಬಂತು. ಮತ್ತೆ ಇಲ್ಲಿ ಮತ್ತೊಂದು ರಹಸ್ಯ ಏನಂದ್ರೆ, ಈ ಸ್ವಾಮಿನ ತಾಯಿ ಮಹಾಶಕ್ತಿ ಮಹಾಲಕ್ಷ್ಮಿ ಕೇಳ್ತಾರೆ, ಸ್ವಾಮಿ ಇನ್ನು ಆಯ್ತಲ್ಲ ನಡೀರಿ ಹೋಗೋಣ. ನನಗೆ ಹೇಳ್ತಾನೆ, ಲಕ್ಷ್ಮಿ ನಾನೇನೋ ಹೊರಟು ಬಂದ್ಬಿಟ್ರೆ ಇನ್ನು ಲಕ್ಷ್ಮಿ ಕೊಡೋರು, ಹಾಗಾಗಿ ನಾನು ಇಲ್ಲೇ ನಿಲ್ತೀನಿ. ಅದಕ್ಕೆ ಆ ಅಮ್ಮ ಕೇಳೋದಂತೆ, ಯಾಕೆ ನಿಲ್ಬೇಕು ಸ್ವಾಮಿ ಅಂದ್ರೆ, ಕುಬೇರಂಗ್ ಮಾಡಿರೋ ಸಾಲ ನಾನು ತೀರಿಸ್ಬೇಕಲ್ಲ ಅಂತ ಹೇಳ್ತಾನೆ. ಅಯ್ಯೋ ಸ್ವಾಮಿ, ನಾನು ಮನ್ಸು ಮಾಡೋದು ಎಷ್ಟೊತ್ತು ಆ ಸಾಲ ತೀರ್ಸೋದು ಅಂದಾಗ, ಇಲ್ಲ ಸ್ವಯಂ ನನ್ನ ಭಕ್ತರು ಯಾರು ಅತ್ಯಂತ ನಿಯತ್ತಿಂದ ದುಡ್ದು ತಂದು ಕೊಡ್ತಾರಲ್ಲ, ಆ ದುಡ್ಡಿನ ಮೂಲಕ ನಾನು ಕುಬೇರನ ಸಾಲ ತೀರಿಸ್ತೀನಿ. ಅವಲ್ಲ ಮಹಾಲಕ್ಷ್ಮಿ ಕೇಳ್ತಾಳೆ, ಸ್ವಾಮಿ ಮೋಸ, ಅನೀತಿ, ಅನ್ಯಾಯ, ಅಕ್ರಮಗಳಿಸಿದ ದುಡ್ಡನ್ನ ಏನ್ ಮಾಡ್ತೀನಿ ಅಂದ್ರೆ, ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಅದನ್ನ ನಾನು ಇಲ್ಲಿನ ಒಂದು ಅಭಿವೃದ್ಧಿಗೂ ಬಳಸ್ತೀನಿ. ಆದ್ರೆ ಯಾರು ನಿಯತ್ತನ್ನ ಕೊಡ್ತಾರಲ್ಲ, ಸ್ವಯಂ ನಾನೇ ಆ ತಿರುಪ್ತಿ ಹುಂಡಿ ಇದೆಯಲ್ಲ, ಸ್ವಾಮಿ ಸ್ವಯಂ ಇಟ್ಕೊಳ್ತಾರಂತೆ. ಆ ಹಾಕೋ ಭಕ್ತನ 100 ರೂಪಾಯಿನ 50 ರೂಪಾಯಿ ಆ ಕುಬೇರನ್ಗೆ ಕೊಟ್ಬಿಟ್ಟು ಇನ್ 50 ರೂಪಾಯಿ ಅವ್ರು ಬಳಸ್ಕೊಳ್ತಾರಂತೆ. ಇದು ನಾನು ಹೇಳಿಲ್ಲ, ಸ್ವಯಂ ತಿರುಪತಿ ತಿರುಮಲ ಬಾಲಾಜಿಯನ್ನ ಆರಾಧಿಸಿದಂತ ನಮ್ಮ ಕನ್ನಡದವರು, ನಮ್ಮ ಕರ್ನಾಟಕದವರು ಅನಂತ ಕೃಷ್ಣಾಚಾರ್ಯರ ತನ್ನ ಸ್ವತಃ ಒಂದು ಅವರ ಆತ್ಮಕಥನದಲ್ಲಿ ಇದನ್ನ ಬರೆದಿದ್ದಾರೆ. ಸ್ನೇಹಿತರೆ, ಈ ಕಥೆ ನನ್ನ ಗುರು ಹೇಳಿದಾಗ ನನಗನ್ನಿಸ್ತು, ಯಾಕೆ ನೀವು ಈ ಕಥೆನ ಹೇಳ್ಬಾರ್ದು ಅಂತ. ಅನಂತ ಕೃಷ್ಣಾಚಾರ್ಯರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಈ ಅನಂತಾಚಾರ್ಯರು ಈ ಬೇರೆ ಯಾರು ಅಲ್ಲ, ಸಾಕ್ಷಾತ್ ರಾಮಾನುಜಾಚಾರ್ಯರ ಶಿಷ್ಯರು. ಈ ತಿರುಪತಿ ಅಂದ್ರೆ ಇದು ಈಗ ಅಂದ್ರೆ ಕಲಿಗಾಲಕ್ಕೆ ಅನ್ಕೊಳ್ತೀವಿ, ಆದ್ರೆ ತಿರುಪತಿ ಇದು 28ನೇ, ಜ್ಞಾಪಕ ಇಟ್ಕೊಳ್ಳಿ, 28ನೇ ಕಲಿಯುಗ. ಅಂದ್ರೆ 27 ಬಾರಿ ಈ ಯುಗಗಳು ಮತ್ತೆ ಮರುಕಳಿಸಿದೆ. ಯಾಕೆ ಅಂದ್ರೆ, ನಾನು ಈ ಮಹಾಭಾರತ ಓದುವಾಗ ಮತ್ತೆ ಮಾರ್ಕಂಡೇಯ ಋಷಿಗಳ ಪುರಾಣ ಓದಿದಾಗ ಸ್ವಯಂ ಸಾಕ್ಷಾತ್ ಬಲರಾಮ ದೇವರು ಲೋಮಹರ್ಷರನ್ನ ತಿಳಿದೆ ಧರ್ಮ ಮೂಲಕ ಸಂಹಾರ ಮಾಡಿದಾಗ ಅವ್ರಿಗೆ ಬಂದಂತ ಶಾಪ, ಆಗ ಅವರ ದೇಹ ಎಲ್ಲ ಕಪ್ಪುಗಾಗೋಯ್ತು. ಅಲ್ಲಿ ಇದ್ದಂತ ಆ ಋಷಿ ಮುನಿಗಳು ಹೇಳಿದ್ರು, ಒಂದು ಅರ್ಧ ನಿನಗಿಲ್ಲಿ ಈ ಶಾಪ ವಿಮೋಚನೆ ಆಗ್ಬೇಕಂದ್ರೆ ಶ್ರೀರಂಗಂಗೆ ಹೋಗಿ ಅವ್ರನ್ನ ದರ್ಶನ ಮಾಡೋದ್ರು. ಅನಂತರ ಅವ್ರಿಗೆ ಪರಿಪೂರ್ಣ ಕಪ್ಪು ಹೋಗ್ಲಿಲ್ಲ, ಪಾಪ ಹಾಗೆ ಇತ್ತು. ಕೊನೆಗೆ ತಿರುಪತಿಯ ದರ್ಶನ ಅಂದ್ರೆ ಬಾಲಾಜಿ ದರ್ಶನ ಮಾಡಿದ್ಮೇಲೆ ಅವ್ರಿಗೆ ಪರಿಪೂರ್ಣ ಶಾಪ ವಿಮೋಚನೆ ಆಯ್ತು. ಅವಾಗ ಅನ್ಕೊಂಡೆ, ಇದು ಹೀಗಿಂದಲ್ಲ, ಅಂದ್ರೆ ಯಾವುದೋ ಯುಗದಲ್ಲಿ ನಡೆದಿರೋದು. ಆದ್ರೆ ಒಂದೊಂದು ಯುಗ ಬಂದಾಗ ಯುಗ ಧರ್ಮ ಬದಲಾದ್ರೂ ಕಥೆಗಳು ಹಾಗೆ ಹುಡುಕೊಳ್ಳುತ್ತೆ. ಹಾಗಾಗಿ ಈ ಕಥೆನ ಇಲ್ಲಿ ಹೇಳಬೇಕಾಗಿತ್ತು. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ಯುಗ ಯಾವುದು. ಹಾಗಾಗಿ ಇಲ್ಲಿ ಅನಂತಾಚಾರ್ಯರಿಗೆ ಒಮ್ಮೆ ರಾಮಾನುಜರು ಕೇಳದಂತೆ, ಸ್ವಾಮಿ ಅಲಂಕಾರ ಪ್ರಿಯ, ಅವನ್ನ ಪ್ರತಿದಿನ ಹೂವರ್ಲಿ
ಸಿಂಗರಿಸಿಡಬೇಕು, ಯಾರು ಹೋಗ್ತೀರಾ ಅಂದ್ರೆ ಅವಾಗ ನೋಡಿ ಆಗಿನ ಕಾಲದಲ್ಲಿ ತಿರುಪತಿಗೆ ಹೀಗೆ ಹೋಗೋ ಥರ ಆಗ್ತಿರ್ಲಿಲ್ವಂತೆ. ಯಾಕಂದ್ರೆ ಕಾಡು ಮೃಗಗಳು, ಭಯಂಕರ ಮೃಗಗಳ ಜೊತೆಗೆ ಅಲ್ಲಿ ತುಂಬಾ ಚಳಿ ಇತ್ತಂತೆ, ಜೊತೆಗೆ ಅಲ್ಲಿ ಭಯಂಕರ ವಿಷಸರ್ಪಗಳಿತ್ತಂತೆ. ಹೋಗೋಕೆ ಜನ ಭಯ ಬೀಳೋರಂತೆ. ಅವಾಗ ಕೆಳಗಡೆನೆ ಇದ್ದು ದರ್ಶನ ಮಾಡ್ಕೊಂಡು ಬರೀ ನಮಸ್ಕಾರ ಮಾಡ್ಕೊಂಡು ಹೋಗೋರೆ. ಆಗಿನ ಕಾಲದಲ್ಲೇ ತನ್ನ ಸ್ವತಃ ಅಂದ್ರೆ ಒಬ್ಬರು ರಾಮಾನುಜಾಚಾರ್ಯರು, ಮತ್ತೊಬ್ರು ಮಾಧ್ವಾಚಾರ್ಯರು, ಎಲ್ಲಿ ಸ್ವಾಮಿ ಆ ಒಂದು ವೆಂಕಟಾಚಲ ಪರ್ವತನ ಕಾಲಲ್ಲಿ ತುಳಿದ್ರೆ ಪಾಪ ಬರುತ್ತೆ ಅಂತ ಮಂಡಿಲಿ, ಅರ್ಥ ಮಾಡ್ಕೊಳ್ಳಿ, ಮಂಡಿಲಿ ಹತ್ತಿ ಇಳಿಯೋರಂತೆ ಮಧ್ವಾಚಾರ್ಯರು, ಜೊತೆಗೆ ರಾಮಾನುಜಾಚಾರ್ಯರು ಸಹ. ಈ ಶಿಷ್ಯನಿಗೆ ಕೇಳಿದ್ರಂತೆ ಯಾರು ಹೋಗ್ತಾರೆ, ಅನೇಕ ಶಿಷ್ಯರಿದ್ರು, ಅದ್ರಲ್ಲಿ ಒಬ್ಬರು ನಮ್ಮ ಕನ್ನಡದ ಅನಂತಾಚಾರ್ಯರು ಮಾತ್ರ ಹೇಳಿದಂತೆ, ಸ್ವಾಮಿ ನಾನು ಹೋಗ್ತೀನಿ ಸ್ವಾಮಿ ದರ್ಶನ ಸೇವೆ ಮಾಡಕ್ಕೆ ಅಂದ್ರಂತೆ. ಸರಿ, ಕಳ್ಸ್ಕೊಂಡ್ರಂತೆ. ಇವರು ಇಲ್ಲಿ ಬಂದವರು ಏನ್ ಮಾಡಿದಂತೆ, ಒಂದಷ್ಟು ಹೂತೋಟಗಳನ್ನ ಬೆಳೆಸಿ ಸ್ವಾಮಿಗೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಹೂವು ಕಟ್ಟಿ ತಾನೇ ಸ್ವಯಂ ತಂದು ಕೊಡೋರಂತೆ. ಒಂದ್ಸಲ ಏನ್ ನಡೀತಂತೆ, ಅವಾಗ ತಿರುಪತಿ ವೆಂಕಟೇಶ್ವರ ಬಾಲಾಜಿ ದೇವರು ಮಾತಾಡೋರು ಯಾವುದೋ ಒಂದು ಕಾರಣಕ್ಕೆ ನಿಲ್ಲಿಸಿದ್ರು. ಅದನ್ನ ಮತ್ತೊಂದು ಕತೆ ಹೇಳ್ತೀನಿ. ಅವಾಗ ಹೇಳದಂತೆ ತನ್ನ ಅಲ್ಲಿರೋ ಸೇವಕರಿಗೆ ಈ ಕ್ಷಣ ಹೋಗಿ ಅವ್ರನ್ನ ಕರೀರಿ ಅಂದಾಗ ಅವಾಗ ಬಂದು ಕೇಳದಂತೆ ಅನಂತಾಚಾರ್ಯರಿಗೆ, ಸ್ವಾಮಿ ಕರೀತಿದ್ರೆ ಬರ್ಬೇಕಂದ್ರೆ ಅವಾಗ ಏನ್ ಹೇಳಿದ್ರು ಗೊತ್ತಾ ಇವರು ಅನಂತಾಚಾರ್ಯರು, ಸ್ವಾಮಿಗೆ ಬೇರೆ ಕೆಲಸ ಇಲ್ಲ, ಅದು ಇದು ಕತೆ ಹೇಳ್ಕೊಂಡು ಕುತ್ಕೊಂಡಿರ್ತಾರೆ, ನಾನೀಗ ಬರಲ್ಲ ಹೋಗಿ ಅಂದ್ರಂತೆ. ಇವರು ಹಾಗೆ ಬಂದು ಏನು ಹಿಂಗೆ ಹೇಳಿದ್ರಲ್ಲ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕೇಳಿ ಮುಂದೆ ಏನಾಗತ್ತಂತ. ಸ್ವಾಮಿ ನೀವು ಏನೇನೋ ಕತೆ ಕೇಳ್ಕೊಂಡು ಕುತ್ಕೊಳ್ತೀರಂತೆ, ಬೇಡದೇ ಇರೋದು, ಹಾಗಾಗಿ ಬರಲ್ಲ ಅಂದ್ರಂತೆ. ಸರಿ, ಹೂವು ಕಟ್ಕೊಂಡು ತಗೊಂಬಂದ್ರಂತೆ. ಅವಾಗ ಏನಂತ, ಕೃಷ್ಣ ನಾನು ಕರೆದೇ ಬರಲ್ಲ ಅಂದ್ರಂತೆ. ಹೌದು ಸ್ವಾಮಿ, ನಿನಗೆ ಬೇರೆ ಕೆಲಸ ಇಲ್ಲ, ಇವ್ರ ವಿಚಾರ ಕೇಳ್ಕೊಂಡು ನನ್ನ ವೃಥಾ ಸಮಯ ಹಾಳು ಮಾಡ್ತೀಯ, ನನ್ನ ಗುರುಗಳು ಹೇಳಿದ್ದಾರೆ, ಹಾಗಾಗಿ ನಾನು ಹೂವು ನೀನು ಕಟ್ಕೊಡ್ಬೇಕು ಅಂದ್ರೆ. ನನ್ಗೆ ಹೂವು ಬೇಡ, ತಗೊಂಡೋಗಿ ಬೆಟ್ಟದಿಂದ ನಿನ್ನ ಕೆಳಗಡೆ ಇಳಿಸ್ಬಿಡ್ತೀನಿ ಅಂದ ಸ್ವಾಮಿ. ಓಹೋ, ನೀನೇ ಒಂದಾನೊಂದು ಕಾಲದಲ್ಲಿ ವರಾಹ ಸ್ವಾಮಿ ಹತ್ರ ಜಾಗ ಬೇಡಿ ಬಂದವನು, ನೀನ್ ನನ್ನ ಕಳಿಸ್ತೀಯಾ, ನೋಡು ಹೂವು ಇಟ್ಟಿದ್ದೀನಿ, ನಿನಗೆ ಇಷ್ಟ ಇರೋ ತಗೋ, ಇಲ್ಲ ಬಿಟ್ಬಿಡು, ನಾನು ಗುರುಗಳಿಲ್ಲ ಅಂದ್ರೆ. ಗುರು ಮೇಲೆ ಎಷ್ಟು ಭಕ್ತಿ ಇತ್ತು ನೋಡಿ ಈ ಅನಂತಾಚಾರ್ಯರಿಗೆ. ಹಾಗಾಗಿ ಸ್ವಾಮಿ ನಸುನ ಕೇಳದಂತೆ, ಎಂತ ಶಿಷ್ಯ ಕಣೆಯ ನೀನು, ನಾನು ಹಂಗೆ ಹೇಳಿದ್ರು ಗುರು ಮೇಲೆ ಎಷ್ಟು ಭಕ್ತಿ ಇದೆ ಅಂತ ಹೇಳಿ ಸ್ವಾಮಿ ಕರೆದು ಆಲಂಗಿಸ್ಕೊಂಡ್ರಂತೆ. ಮತ್ತೊಮ್ಮೆ ಏನಾಯ್ತಂತೆ, ಇವರು ಈ ನಮಗೆ ಎಲ್ಲರಿಗೊಂದು ಆಶ್ಚರ್ಯ ಇದೆ, ಏನ್ ಗೊತ್ತಾ, ಸ್ವಾಮಿಗೆ ಇಲ್ಲಿ ಯಾಕೆ ಇಲ್ಲಿ ಒಂಥರ ಹೇಟ್ ಬಿದ್ದಂಗೆ ಬೆಳ್ಳಗಿದೆ ಅಂದ್ರೆ ಈ ಕತೆ ಹೇಳ್ತೀನಿ ಕೇಳಿ. ಒಮ್ಮೆ ಅನಂತಾಚಾರ್ಯರು ಆ ತೋಟದಲ್ಲಿ ಕೆಲಸ ಮಾಡುವಾಗ ಹೆಂಡತಿ ಗರ್ಭಿಣಿ ಆಗಿದ್ಲಂತೆ. ಆ ಗರ್ಭಿಣಿ ಹೆಂಗಸ್ನ ಒಂದಷ್ಟು ಮಣ್ಣ ಕೆತ್ಬಿಟ್ಟು ತಗೊಂಡೋಗಿ ಅಲ್ಲಿ ಹಾಕುವಂತೆ. ಯಾಕಂದ್ರೆ ಅವ್ಳಿಗೆ ಆ ಒಂದು ವ್ಯಾಯಾಮ ಆಗಲಿ, ಜೊತೆಗೆ ಸ್ವಲ್ಪ ಈ ಈ ಗರ್ಭಿಣಿ ಹೆಂಗಸ್ರಿಗೆ ಏನಾಗುತ್ತಂದ್ರೆ ಒಂದೇ ಕಡೆ ಕುತ್ಕೊಂಡ್ರೆ ಅವ್ರಿಗೆ ಪ್ರಸವ ಮೇಲೆ ಕಷ್ಟ ಆಗತ್ತೆ ಅಂತೇಳಿ ಸ್ವಯಂ ಇವರೇನೆ ಮಣ್ಣು ತೆಗೆದು ಅಲ್ಲಿ ಹಾಕ್ಸೋದಂತೆ. ಆ ಸಂದರ್ಭದಲ್ಲಿ ಪುಟ್ಟ ಬಾಲಕನಾಗಿ ಬಂದಂತ ಶ್ರೀ ವೆಂಕಟೇಶ್ವರರು, ತಾತ ನಾನು ಸಹಾಯ ಮಾಡ್ತಿದ್ರೆ, ಬೇಡ ನೀನು ಸಹಾಯ ಮಾಡೋದು ಬೇಡ, ಹೋಗೋ, ನಿನ್ ಮೇಲೆ ಇಷ್ಟೊಂದು ಭಾರ, ಅಷ್ಟೊಂದು ಒಡವೆ ಹಾಕೊಂಡಿದ್ಯಾ, ನಿನಗೆ ಅದು ಭಾರ, ಇದು ಬೇರೆ ಎತ್ಕೊಂಡು ಹೋಗ್ತೀವಿ, ಬೇಡ. ಎಷ್ಟು ಹೇಳಿದ್ರು ಕೇಳಿರುವಂತೆ. ಕೊನೆಗೆ ಕೋಪ ಬಂದ್ಬಿಟ್ಟು ಏನ್ ಮಾಡೋದಂತೆ, ಇವ್ರು ಎತ್ಕೊಂಡು ಹಾಕೋದಂತೆ. ಕೋಪ ಬಂದು ತಮ್ಮ ಕೈಯಲ್ಲಿ ಇದ್ದಂತೆ ಸೊಂಕೆನ ಇಟ್ಕೊಂಡು ಅಟ್ಟಿಸ್ಕೊಂಡು ಹೋದ್ರಂತೆ. ಸ್ವಾಮಿ ಕೈಗೆ ಸಿಗ್ತಾರ, ಓಡೋಗಿ ಒಂದು ಮರದ ಮೇಲೆ ಹತ್ಕೊಂಡ್ಬಿಟ್ರಂತೆ. ಹತ್ಬಿಟ್ಟು, ಕೆಳಗಡೆ ಇಳಿತೀಯಾ, ಇಲ್ಲ ಇಲ್ಲಿಂದ ನಾನು ಹೊಡಿಲ್ಲ ಅಂದ್ರೆ, ನೀನು ಹೊಡಿಯಲ್ಲ ಅಂದ್ರೆ ಮಾತ್ರ ಬರ್ತೀನಿ, ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತೆ. ಸಂಜೆ ಆಗ್ತಾ ಇದೆ, ಪೂಜೆಗೆ ನಾನು ಲೇಟ್ ಆಗತ್ತೆ ಅಂತ ಹೇಳ್ಬಿಟ್ಟು, ಆಯ್ತು ಹೊಡಿಯಲ್ಲ ಬಾ ಅಂದ್ರಂತೆ. ಸ್ವಾಮಿ ಕೆಳಗೆ ಇಳಿದಂದ್ರೆ ತಿರ್ಗ ಅವ್ರು ಅಟ್ಟಿಸ್ಕೊಂಡು ಹೋದ್ರಂತೆ. ಅಟ್ಟಿಸ್ಕೊಂಡೋಗಿ ಅನ್ನ ತನ್ನ ಕೈಯಲ್ಲಿದ್ದದನ್ನ ಎತ್ಬಿಟ್ಟಾಗ ಸ್ವಾಮಿಗೆ ಇಲ್ಲಿ ಏಟು ಬಿತ್ತಂತೆ. ಆ ಕ್ಷಣ ಬಾಲಾಜಿ ಒಳಗಡೆ ಹೋಗಿ ಬಾಗಿಲು ಹಾಕೊಂಡ್ರೆ ಎಷ್ಟೊತ್ತರ ತೆಗ್ದಿಲ್ವಂತೆ. ಸಂಜೆ ಪೂಜೆ ಅಂತ ಸಮಯದಲ್ಲಿ ಸ್ವಯಂ ಸ್ವಾಮಿನೇ ಬಾಗಿಲು ತೆಗದಂತೆ. ಅವಾಗ ಇಲ್ಲಿ ರಕ್ತ ಕಟ್ಬಿಡಿತಂತೆ. ಅವಾಗ ನೋಡಿದಂತ ಈ ಅನಂತ, ಅಯ್ಯೋ ಸ್ವಾಮಿ, ನಿನಗೆ ನಾನು ಇಂಥ ಕೆಲಸ ಮಾಡೋದು, ಸಾಷ್ಟಾಂಗ ಬಿದ್ದೆ ಬಳಬಳ ಅಳುತ್ತಾ ತನ್ನ ತಪ್ಪನ್ನ ಕೇಳ್ಕೊಂಡು ಕೊನೆಗೆ ಪಚ್ಚ ಕರುಬರ ತಗೊಂಡು ಸ್ವಾಮಿಗೆ ಇಲ್ಲಿಟ್ರಂತೆ. ಅದೇ ಈಗ್ಲೂ ಸ್ವಾಮಿಗೆ ಇಲ್ಲಿ ಬೆಳ್ಳಗಾಗಿ ಇಟ್ಬಿದ್ದಿರೋದು. ಅಂದಿನಿಂದ ಸ್ವಾಮಿ ಅವರ ಭಕ್ತಿಗೆ ಮೆಚ್ಚಿ ಕೊನೆಗಾಲದಲ್ಲೇ ತನ್ನಲ್ಲೇ ಐಕ್ಯ ಮಾಡುತ್ತೆ. ಈಗಲೂ ಅವರ ಸಮಾಧಿ ಅಲ್ಲೇ ಇದೆ, ಹೋಗಿ ನೋಡ್ಬೋದು. ಇದು ಈ ತಿರುಪತಿ ಬಾಲಾಜಿಯ ಅದ್ಭುತವಾದ ಒಂದು ಮಹಿಮೆಯ ಕತೆ. ಸ್ನೇಹಿತರೆ, ಈ ಕತೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ತಾ, ನಿಮ್ಮನ್ನ ಈ ಮೂಲಕ ಇದುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನೋಡೋದಕ್ಕೆ ಧನ್ಯವಾದಗಳು ಹೇಳ್ತಾ, ಮುಂದಿನ ಮತ್ತೊಂದು ಕತೆಗೆ ನಿಮ್ಮನ್ನ ಮುಂದಿನ ವಾರ ಬಂದು ಕಾಣ್ತೀನಿ. ಅಲ್ಲಿವರೆಗೂ ಸ್ವಸ್ತಿ ಪ್ರಜಾಪಾಲಿ ಅಂತ ಜ್ಞಾನೇನ ಮಾರ್ಗಣ ಮೈ ಮಹಿಷ ಗೋ ಬ್ರಾಹ್ಮಣ ಶುಭಮಸ್ತು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಧನ್ಯವಾದಗಳು.